ನೋಡಿ, ಈ ವಿಡಿಯೋದಲ್ಲಿ ಕಾಣ್ತಿರೋ ಈ ವ್ಯಕ್ತಿ ಒಬ್ಬ ರೈತ. ವಯಸ್ಸಾಗಿದೆ, ಒಂದ್ ಕೈ ಕೂಡ ಇಲ್ಲ, ಆದ್ರೂ ಗುದ್ಲಿ ಹಿಡ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ. ಯಾಕೆ ಗೊತ್ತಾ? ಯಾಕಂದ್ರೆ ಅವನಿಗೆ ರಜೆ ಅನ್ನೋದಿಲ್ಲ, ಅವನಿಗೆ ಆಯಾಸ ಅನ್ನೋದಿಲ್ಲ. ಅವನ್ ದುಡಿದೇ ಇದ್ರೆ ಅವನ ಮನೆಗೆ ಊಟ ಇಲ್ಲ. ತಿಂಗ್ಳುಗಟ್ಲೆ ಬೆವ್ರು ಸುರಿಸಿ ಬೆಳೆ ಬೆಳಿತಾನೆ. ಬೆಳೆ ಚೆನ್ನಾಗಿ ಬಂದ್ರೆ ಅವನ ಮನ್ಸಲ್ಲೂ ಕೂಡ ಒಂದು ಕನ್ಸು ಹುಟ್ಟುತ್ತೆ. ಈ ಸಲ ಒಳ್ಳೆ ಬೆಲೆ ಸಿಕ್ಕರೆ ಒಂದಿಷ್ಟು ದಿನ ಜೀವನ ಸಾಗಿಸ್ಬೋದಲ್ವಾ ಅನ್ಕೊಂಡಿರ್ತಾನೆ. ಆ ಕನ್ಸನ್ನ ಇಟ್ಕೊಂಡು ಒಂದು ಗಾಡಿ ತುಂಬಾ ತಾನು ಕಷ್ಟಪಟ್ಟು ಬೆಳೆದಂತ ಬೆಳೆಯನ್ನ ತುಂಬಿಸ್ಕೊಂಡು ಮಾರ್ಕೆಟ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನ ಕನ್ಸುಗಳ ಬೆಲೆ ಯಾರಿಗೂ ಕೂಡ ಗೊತ್ತಿರಲ್ಲ. ಅವನು ಅನ್ಕೊಂಡ ಬೆಲೆ ಸಿಗಲ್ಲ. ಮಧ್ಯವರ್ತಿಗಳು ಹೇಳಿದ ರೇಟಿಗೆ ಕೊಡಬೇಕು, ವಾಪಸ್ಸಂತೂ ತಗೊಂಡೋಗಕ್ಕಾಗಲ್ಲ. ಒಂದ್ ಕಡೆ ಮನೇಲಿ ಹೆಂಡತಿ ಕಾಯ್ತಿರ್ತಾಳೆ, ಇವತ್ತು ಏನಾದ್ರೂ ತಗೊಂಡ್ಬರ್ತಾರೆ ಗಂಡ ಅಂತ. ಇನ್ನೊಂದ್ ಕಡೆ ಮಗು ರಸ್ತೆ ಕಡೆ ನೋಡ್ತಿರುತ್ತೆ, ಅಪ್ಪ ಬರ್ತಾರೆ ನನಗೆ ತಿಂಡಿ ತರ್ತಾರೆ ಅಂತ. ಆದ್ರೆ ಅಪ್ಪ ಮನೆಗೆ ಬರ್ಬೇಕಾದ್ರೆ ಖಾಲಿ ಕೈಯಲ್ಲಿ ಬರ್ತಾನೆ. ಕಣ್ಣಲ್ಲಿ ನೋವು ಇರುತ್ತೆ, ಕನ್ಸಲ್ಲಿ ಸೋಲಿರುತ್ತೆ. ಇವತ್ತು ತರಕಾರಿ ಬೆಲೆ ಜಾಸ್ತಿ ಆಗಿದೆ, ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ಹಣ್ಣಿನ ಬೆಲೆ ಜಾಸ್ತಿ ಆಗಿದೆ, ಪ್ರತಿಯೊಂದರ ರೇಟ್ ಕೂಡ ಗಗನಕ್ಕೇರಿದೆ. ಆದ್ರೆ ಅದನ್ನ ಬೆಳೆದ ರೈತನ ಬದುಕು ಮಾತ್ರ ಇನ್ನೂ ನೆಲದಲ್ಲೇ ಬಿದ್ದಿದೆ. ದೇಶಕ್ಕೆ ಅನ್ನ ಕೊಡೋ ಕೈಗಳಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈ ರೈತನನ್ನ ನೋಡಿ ಕರುಣೆ ಬೇಡ, ಗೌರವ ಕೊಡಿ. ಯಾಕಂದ್ರೆ ನಾವು ದಿನಕ್ಕೆ 3 ಹೊತ್ತು ಊಟ ಮಾಡ್ತೀವಿ, ಅವನು ದಿನ 3 ಹೊತ್ತು ಹೋರಾಟ ಮಾಡ್ತಾನೆ. ಇದು ನಮ್ಮ ದೇಶದ ಪ್ರತಿಯೊಬ್ಬ ರೈತನ ಪರಿಸ್ಥಿತಿ. ಅಷ್ಟಕ್ಕೂ ಅನ್ನದಾತನ ಬೆವರಿಗೆ ಬೆಲೆ ಸಿಗೋದು ಯಾವಾಗ? ಇದಕ್ಕೆ ಉತ್ತರ ಸಿಗಬೇಕು.